ಬೇಳೆ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಒಂದು ಸರಿ ಕಾಯಿ ಒಬ್ಬಟ್ಟು ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ ನೋಡೋಣ. ಇಲ್ಲಿ 6 ಕಾಯಿ ತಗೊಂಡಿದ್ದೀನಿ, ಅದನ್ನು ತುರಿದಿಟ್ಕೊತೀನಿ. ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಆ ಪಾತ್ರೆಗೆ 1 ಗ್ಲಾಸ್ ನೀರು ಹಾಕಿದ್ದೀನಿ ಮತ್ತು 2 ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಉಂಡೆ ಬೆಲ್ಲ ಇದು ಕುದಿ ಬರೋವರೆಗೂ ನಾವು ಒಂದು ಮೀಡಿಯಮ್ ಉರಿಲೇ ನಾವು ಇದು ಮಾಡ್ಕೊಬೇಕಾಗುತ್ತೆ. ನೋಡಿ, ಇದು ಅಂಟು ಬಂದಿದೆ. ಇವಾಗ ಒಂದು ಹದ ಇರಬೇಕು, ತೀರಾ ಗಟ್ಟಿನೂ ಆಗಬಾರ್ದು ಪಾಕ. ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ಕಾಯಿ ತುರಿ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆನೂ ನಾವು ನೀಟಾಗಿ ಪಾಕ ಎಲ್ಲ ಒಂದು ಕಾಯಿ ತುರಿಗೆಲ್ಲ ಇದಾಗಬೇಕು, ಮಿಕ್ಸ್ ಆಗಬೇಕು. ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಹೀಗೆ. ಇದಕ್ಕೆ 2 ಸ್ಪೂನು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಒಂದು 2 ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಹುರಿದಿರೋದು. ಇದಕ್ಕೊಂದು ಅರ್ಧ ಸ್ಪೂನು ಏಲಕ್ಕಿ ಕಾಯಿ ಪುಡಿ ತೊಗೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಬೇಕು. ಇದು ಮೀಡಿಯಮ್ ಉರಿ ಇರಬೇಕು. ಇದಕ್ಕೆ ಒಂದು 2 ಸ್ಪೂನು ನಾನು ಹುರ್ಗಡ್ಲೆ ಪುಡಿ ತೊಗೊಂಡಿದ್ದೀನಿ. 2 ಸ್ಪೂನ್ ಹುರ್ಗಡ್ಲೆ ಪುಡಿ ತೊಗೊಂಡು ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸಣ್ಣ ಉರಿ ಇರಬೇಕು. ನೋಡಿ, ಈ ಥರ ಎಲ್ಲ ಕಡೆನೂ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕದು. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇದು ಆರಕ್ಕೆ ಇಡಬೇಕು. ಈಗ ಚಿರೋಟಿ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನಾನು ಅದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದು. ನೋಡಿ, ಈ ಥರ ಉಂಡೆ ಮಾಡ್ಕೊಂಡು ನಾವು ಒಂದು ಅಡಿಗೆ ಪೇಪರ್ ಹಾಸ್ಕೊಂಡು, ನಾನು ತಟ್ಟೆ ಇಟ್ಕೊಂಡಿದ್ದೀನಿ, ಪೇಪರ್ ಹಾಸ್ಕೊಂಡು ಉಂಡೆ ಮಾಡ್ಕೊಂಡು ನಮ್ಗೆ ಎಷ್ಟು ಅಗಲ ಬೇಕು ಹಾಗೆ ನಾವು ತೊಟ್ಕೊಬೋದು. ಅಗಲ ಬೇಕು ಅಂದರೆ ಅಗಲ ಬೇಕು, ಇಲ್ಲ ಸಾಕು ಒಂದು ಮೀಡಿಯಮ್ ಬೇಕು ಅಂದರೆ ಒಂದು ಮೀಡಿಯಮ್ಮು. ನೋಡಿ, ಈ ರೀತಿ ನಾವು ಹಂಚಿನ ಮೇಲೆ ಹಾಕ್ಕೊಂಡು 2 ಕಡೆ ಬೇಯಿಸ್ಕೊಬೇಕು. ಅದು ಮೀಡಿಯಮಾಗಿ ಇಕ್ಕೋಬೇಕು ಉರಿನ. ಜಾಸ್ತಿ ಉರಿ ಇಕ್ಕೊಂಡ್ರೆ ಸೀದೋಗುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಸಾಕು. ಇದು ಬೆಂದಿದೆ. ಬಿಸಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿನೇ ತಿನ್ನೋಕ್ಕೂ ತುಂಬ ಇಷ್ಟಪಡ್ತಾರೆ ಒಬ್ಬೊಬ್ಬರು. ನೋಡಿ, ಎಷ್ಟು ರುಚಿಯಾಗಿ ಬಂದಿದೆ. ಇದು ಬೇಗನೆ ಆಗುತ್ತೆ ಕಾಯಿ ಒಬ್ಬಟ್ಟು, ಏನು ಟೈಮ್ ಏನು ತೊಗೊಳಲ್ಲ. ಇಲ್ಲ ರಾತ್ರಿಯೇ ಕಾಯಿ ತುರಿದು ಇಟ್ಕೊಂಡ್ರೂ ಬೆಳಗ್ಗೆದ್ದು ಬೆಲ್ಲದ ಪಾಕ ಹಾಕ್ಕೊಂಡು ಮಾಡ್ಕೊಬೋದು.